ಕರ್ತನಲ್ಲಿ ಪ್ರಿಯರಾದ ನನ್ನ ಸ್ವಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ಹೊಸ ವರ್ಷದ ದಿನದಲ್ಲಿ ಈ ಒಂದು ಹಾರೈಕೆಗಳನ್ನು ಹೇಳಲು ದೇವರು ಕೊಟ್ಟಂಥ ಮಹಾದೊಡ್ಡ ಕೃಪೆಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ನಿಮಗೂ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸಭೆಯವರಿಗೂ ನಿಮ್ಮ ಸೇವೆಯಲ್ಲಿರುವಂಥ ಎಲ್ಲ ಸೇವಕರಿಗೂ ನನ್ನ ಪರವಾಗಿ, ನಾನು ಲೆನಿನ್ ಅನ್ಬು ಪರವಾಗಿ, ನನ್ನ ಹೆಂಡತಿ ಡಾಕ್ಟರ್ ವಿನೀತಾ ಪ್ರೀತಿಯ ಪರವಾಗಿ, ನನ್ನ ಮಗಳು ಕ್ಯಾರನ್ ಇವ್ಯಾಂಜಲಿಯ ಪರವಾಗಿ, ನನ್ನ ಮಗನು ಕ್ರಿಸ್ಟನ್ ಎಡ್ರಿಯ ಪರವಾಗಿ, ನನ್ನ ತಾಯಿ ಪುಷ್ಪರಾಣಿಯ ಪರವಾಗಿ, ಅದು ಮಾತ್ರವಲ್ಲ ನ್ಯೂ ಹೋಪ್ ಟಿವಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರುವುದರಲ್ಲಿ ನಾನು ಬಹಳ 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 ಸಂತೋಷ ಪಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಅಪರಿಮಿತವಾಗಿ ಆಶೀರ್ವದಿಸಲಿ. ಇಡೀ ವರ್ಷ ಆಮೇಲೆ ಆತ್ಮಿಕವಾಗಿ ನಾವು ಬೆಳೆಯೋಣ, ಪರಿಶುದ್ಧಾತ್ಮನಲ್ಲಿ ಭರಿತರಾಗೋಣ, ವಾಕ್ಯದಲ್ಲಿ ತುಂಬಲ್ಪಡೋಣ, ಪ್ರಾರ್ಥನೆಯಲ್ಲಿ ನಿರತರಾಗಿರೋಣ, ಅನೇಕ ಜನರಿಗೆ ಸುವಾರ್ತೆಯನ್ನು ಸಾರೋಣ, ದೊಡ್ಡ ಉಜ್ಜೀವನಕ್ಕಾಗಿ ಪ್ರಯಾಸ ಪಡೋಣ. ಕರ್ತನು ನಿಮ್ಮ ಸಂಗಡ ನನ್ನ ಸಂಗಡ ಇದ್ದು ಆತನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಮತ್ತಾಯ 28:18 ಕಡೆ ವಾಕ್ಯಗಳನ್ನು ಓದುವಾಗ, ಲೋಕದಲ್ಲಿ ಹೊರಟು ಹೋಗಿ ಸುವಾರ್ತೆಯನ್ನು ಸಾರಿರಿ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುವೆ. ಇಡೀ ವರ್ಷ ಕರ್ತನ ನಮ್ಮ ಸಂಗಡ ಇರ್ತಾನೆ. ನಮ್ಮ ಮನೆಯಲ್ಲೇ ಕೂತ್ಕೊಳ್ಳೋದು ಬೇಡ, ಎದ್ದೇಳೋಣ, ಹೊರಡೋಣ. ಪರಿಶುದ್ಧಾತ್ಮನ ಅಭಿಷೇಕದಿಂದ ಸುವಾರ್ತೆಯನ್ನು ಜಗತ್ತೆಲ್ಲ ಹೋಗಿ ಸಾರೋಣ. 2026 ಒಂದು ಸುವಾರ್ತೆಯ ವರ್ಷವಾಗಿರಲಿ. ಕರ್ತನ ಬರೋಣ ಸಮೀಪವಾಗಿದೆ. ಕರ್ನಾಟಕವು ಸುಗ್ಗಿಗಾಗಿ ಮಹಾದೊಡ್ಡ ಉಜ್ಜೀವನಕ್ಕಾಗಿ ಕಾದಿದೆ. ಎದ್ದೇಳೋಣ, ಪ್ರಕಾಶಿಸೋಣ, ಆತ್ಮಗಳನ್ನು ಆದಾಯ ಮಾಡೋಣ. God bless you. Have a blessed year, my dear brothers and sisters. God is with you. Amen.